ಲಿಯಾಕತ್ ಅಂತ ಮತ್ತು ಈಗ ರಹಮತ್ ಅಂತ ಇನ್ನೂ ಅನೇಕ ಜನ ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದಾರೆ. ಈಗ ಡ್ರೈವರ್ಗಳ ಹತ್ರ ಮತ್ತು ಏನು ನಮ್ಮ ವೆಯ್ಟ್ ಆ್ಯಂಡ್ ಮೆಜರ್ ತೂಕ ಮತ್ತು ಅಳತೆ ಇಲಾಖೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಡ್ರೈವರ್ಗಳ 800, 1200 ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಚಾಲಕರ ಹತ್ರ ಹಗಲು ದರೋಡೆಯನ್ನು ಮಾಡ್ತಾರೆ. ಇದು ಕೂಡಲೇ ಕಾನೂನು ಮಾಪನ ಇಲಾಖೆಯವರು ಅವ್ರ ಮೇಲೆ ಇದಕ್ಕೆ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಸಾಥ್ ಕೊಡ್ತಾ ಇದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸಲಿಲ್ಲ ಅಂತ ಸೊ ಇವ್ರ ಮೇಲೆ ನಾವು ಅವರ ಒಂದೊಂದು ಅಂಗಡಿ ಮುಂದೆ ಹೋಗಿ ಗಲಾಟೆ ಮಾಡಿ ಅವರ ಹೆಚ್ಚಿಗೆ ತೊಗೊಂಡಾಗ ಚಾಲಕರಲ್ಲಿ ವಸೂಲು ಮಾಡಿರೋದು ವಾಪಸ್ ಕೊಡ್ಸೋಕ್ಕೆ ದಿನದಲ್ಲಿ ನಮ್ಮ ಚಾಲಕರೆಲ್ಲ ಸೇರಿ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಮುಂದೆ ಧರಣಿ ಕಾರ್ಯಕ್ರಮ ಮತ್ತು ದೊಡ್ಡ ಒಂದು ದಾಖಲೆ ಸಮೇತ ನಾವು ವಿಡಿಯೋ ಮತ್ತು ಆಡಿಯೋ ಮತ್ತು ಅದಕ್ಕೆ ಸಂಬಂಧಪಟ್ಟ ರಸೀದಿಗಳು ಮತ್ತು ನಾವು ಏನು ಮೊಬೈಲಲ್ಲಿ ಅವ್ರಿಗೆ ದುಡ್ಡು ಕಳಿಸ್ಕೊಂಡಿದ್ದೀವಿ ಎಲ್ಲ ದಾಖಲೆ ಥರನೇ ರಸೀದಿ ಕೊಡೋದು. ಕಾಂಪಿಟಿಷನ್ ನಮ್ಮದು ಡೆಪ್ಟಿ ಕಂಟ್ರೋಲ್ದು ನೇಮ್ ಇದೆಯಾ ಅವ್ರ ಮೇಲೆ ನಾವು ಏನಾದ್ರು ಕದ್ದು ನಮ್ಮ ಸಾಫ್ಟ್ವೇರ್ ಕದ್ಬಿಟ್ಟು ಅವ್ರು ಬೇರೆ ಈ ಥರ ಮಾಡ್ತಾರೆ. ಯಾವುದೇ ವ್ಯವಹಾರ ಆಗ್ಲಿ ಅದರಲ್ಲಿ 1% ಸುಳ್ಳು ಇದ್ದೇ ಇರುತ್ತೆ. ಸುಳ್ಳಿಲ್ಲ ಅಂದ್ರೆ ವ್ಯವಹಾರನೇ ಆಗಲ್ಲ. ಆದರೆ ಪಾಪ ನಮ್ ಬೆಂಗಳೂರಿನಲ್ಲಿ ನಮ್ ಆಟೋ ಚಾಲಕರಿದಾರಲ್ವಾ ಅವ್ರ ಜೊತೆ ತುಂಬಾ ಮೋಸ ಆಗ್ತಿದೆ. ಒಂಥರ ಅವ್ರ ಕಡೆಯಿಂದ ವಸೂಲಿನೇ ಆಗ್ತಿದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಅವ್ರಿಗೆ ಏನಾದ್ರು ತೊಂದ್ರೆ ಆದ್ರೆ ಫಸ್ಟ್ ಆಫ್ ಆಲ್ 200ಗೆ 300ಗೆ ನಮ್ ಆಟೋ ಚಾಲಕರು ಏನಿದಾರೆ ತುಂಬಾ ಕಷ್ಟ ಪಡ್ತಾರೆ. ಬಿಸ್ನೆಸ್ ಆಗಲ್ಲ, ಆನ್ಲೈನ್ ಬಂದು ಆಲ್ರೆಡಿ ಅವ್ರಿಗೆ ಬಿಸ್ನೆಸ್ ಆಗಲ್ಲ. ಏನಾದ್ರು ಅವ್ರದ್ದು ಮೀಟರ್ದು ಏನಾದ್ರು ಒಂದ್ ಕಷ್ಟ ಆಗ್ಬಿಟ್ರೆ ಯಾರ ಹತ್ರ ಅಲ್ಲಿ ಒಂದ್ ಶಾಪ್ ನಲ್ಲಿ ಬರ್ದ್ಬಿಟ್ರೆ ಇಲ್ಲಿ ಮೀಟರ್ ನಾವು ರೆಡಿ ಮಾಡ್ತೀವಿ ಅಂತ ಅವ್ರು ಅಲ್ಲೇ ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಂದ್ 2,000 3,000 ಈ ತರ ಜಾಸ್ತಿ ಏನ್ ಅಮೌಂಟ್ ಇದೆ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಬಿಡ್ತಾರೆ. ಯಾಕಂದ್ರೆ ಡೈಲಿ ಕೆಲಸ ಮಾಡ್ಬೇಕಲ್ವಾ. ಕೆಲಸ ಮಾಡಿಲ್ಲ ಅಂದ್ರೆ ಮೀಟರ್ ಓಡಿಲ್ಲ ಅಂದ್ರೆ ಹೆಂಗೆ ಅಂತ ಮನೆದು ಆಗಲ್ಲ. ಅದೇ ತರ ಇಲ್ಲಿ ಒಂದು ವಸೂಲಿ ಆಗ್ತಿದೆ. ಏನಂದ್ರೆ ಇವಾಗ ಮೀಟರ್ ಯಾರು ಮಾಡ್ತಾರೆ ಗವರ್ಮೆಂಟ್ ಕಡೆಯಿಂದ ಅವ್ರಿಗೆ ಒಂದು ಅಥಾರಿಟಿ ಇರುತ್ತೆ. ಇವರೇ ಮೀಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು. ಮೀಟರ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ, ಪಾಸಿಂಗ್ ಮಾಡ್ಬೇಕಂದ್ರೆ, ಕ್ಯಾಲಿಬ್ರೇಷನ್ ಏನಾದ್ರು ಮಾಡ್ಬೇಕಂದ್ರೆ ಇವ್ರ ಹತ್ರನೇ ಹೋಗ್ಬೇಕಂತ ಇರುತ್ತೆ. ಆದ್ರೆ ತುಂಬಾ ಜನ ಪಾಪ ನಮ್ಮ ಆಟೋ ಚಾಲಕರಿಗೆ ಅಷ್ಟು ಗೊತ್ತಿರಲ್ಲ ಅಂತ ಅವ್ರೇನ್ ಮಾಡ್ತಾರೆ, ಎಲ್ಲಿ ಬೋರ್ಡ್ ಹಾಕಿರ್ತಾರೆ ಇಲ್ಲಿ ನಾವು ಕ್ಯಾಲಿಬ್ರೇಷನ್ ಮಾಡ್ತೀವಿ ಅಥವಾ ಪಾಸಿಂಗ್ ಮಾಡ್ತೀವಿ ಅಂತ ಅವ್ರು ಅಲ್ಲೇ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಾದ್ಮೇಲೆ ಏನಾಗುತ್ತೆ ನೋಡಪ್ಪ 600 ರೂಪಾಯಿ ಕೊಡಿ, 800 ರೂಪಾಯಿ ಕೊಡಿ. ಇಲ್ಲಿ ನಮ್ಮ ಹತ್ರ ಸ್ವಲ್ಪ ವಿಡಿಯೋಸ್ ಬಂದಿದೆ, ನೀವು ಆಮೇಲೆ ನೋಡ್ಬೋದು ವಿಡಿಯೋಸ್ ನಲ್ಲಿ. ಸೊ ನಮ್ಗೆ 800 ಕೊಡಿ, 1000 ಕೊಡಿ ಅಂತ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ರಸೀದನ್ನು ಕೊಡಲ್ಲ. ಒಂದು ಯಾವ್ದೋ ಒಂದು ಪೇಪರ್ ನಲ್ಲಿ ಕರೆ ಪೇಪರ್ ನಲ್ಲಿ ಬರ್ದ್ಬಿಟ್ಟು ಕೊಟ್ಬಿಡ್ತಾರೆ, ಇಲ್ಲಪ್ಪ ಇದು ನಿಮ್ ರಸೀದಿ, ನೀವು ಪಾಸಿಂಗ್ ಆಗುವಾಗ ಇದು ತಗೊಂಡ್ ಬನ್ನಿ, ನಿಮ್ಗೆ ಏನಿದೆ ಮಾಡ್ಕೊಡ್ತೀವಿ ಅಂತ. ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಯಾರು ಅದನ್ನ ಅಥಾರಿಟಿ ಇದಾರೆ ಅವ್ರ ಹತ್ರ ನೀವು ಹೋದ್ರೆ ನಿಮ್ಗೆ 200 ರೂಪಾಯಿನಲ್ಲಿ 300 ರೂಪಾಯಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆನಲ್ಲಿ ಪಾಸಿಂಗ್ ಮಾಡಿಸ್ಕೊಡ್ತಾರೆ. ಅದು GST ಕೊಡ್ತಾರೆ, ಎಲ್ಲಾ ಫಿಲ್ ಕೊಡ್ತಾರೆ. ಪಾಪ ನೋಡಿ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಗೊತ್ತಿದ್ರು ಇಷ್ಟು ದುಡ್ಡು ಆಗುತ್ತೆ ಅಂತ ಯಾರು ಬೇಕಂತ ಹೋಗಲ್ಲ. ಯಾಕೆಂದ್ರೆ ಎಲ್ರಿಗೆ ಎಷ್ಟು ಖರ್ಚು ಕಡಿಮೆ ಇರ್ಲಿ ಆದಷ್ಟು ಕಡಿಮೆ ಇರ್ಲಿ ಅಂತ ಮಾಡ್ತಾರೆ. ಆದ್ರೆ ತುಂಬಾ ಜನ ಆಟೋ ಚಾಲಕರು ಏನ್ ಮಾಡ್ತಾರೆ, ಎಲ್ಲೋ ಒಂದು ಬೋರ್ಡ್ ಹಾಕಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಮ್ದು ಮೀಟರ್ದು ಪಾಸಿಂಗ್ ಆಗ್ಲಿ ಅಥವಾ ಕ್ಯಾಲಿಬ್ರೇಷನ್ ಆಗ್ಲಿ ಏನಾದ್ರು ಒಂದು ಅಲ್ಲೇ ಹೋಗ್ಬಿಡ್ತಾರೆ ಅವರು. ಆದ್ರೆ ಆತರ ಖಂಡಿತ ಮಾಡಕ್ಕೂ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಏನಕ್ಕೆ ಇಡೀ ದಿನ ದುಡಿತೀರಾ 300 ರೂಪಾಯಿ 400 ರೂಪಾಯಿ ಆಗಕ್ಕೆ, ಅಲ್ಲಿ ಒಂದಿನ ಹೋಗ್ಬಿಟ್ಟು ನೀವು 800 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಬರ್ತೀರಾ. ನೋಡಿ ವೀಕ್ಷಕರೇ, ಈ ತರ ನಮ್ಮ ಹತ್ರ ವಿಡಿಯೋಸ್ ಬಂದಿದೆ. ಅದು ಒಂದ್ ಜಾಗದಲ್ಲಿ ಇಲ್ಲ, ಈ ತರ ನಮ್ ಬೆಂಗಳೂರಿನಲ್ಲಿ ಒಂದ್ 5-6 ಜಾಗದಿಂದ KR ಪುರಂ ಆಗ್ಲಿ, ಕಲಾಸಿಪಾಳ್ಯ ಆಗ್ಲಿ, ಬೇರೆ ಬೇರೆ ಲೊಕೇಶನ್ಸ್ ಇದೆ. ನೀವು ಮುಂದೆ ನೋಡ್ತೀರಾ ಈ ನ್ಯೂಸ್ ನಲ್ಲಿ. ಅಲ್ಲಿ ಏನಂದ್ರೆ ಅಲ್ಲಿ ಆಟೋ ಚಾಲಕರು ಹೋದ್ರೆ ಯಾರು ಪಾಪ ಅಥಾರಿಟಿ ಬೇರೆ ಅವ್ರದ್ದು ಗೋಲ್ಡನ್ ಈಗಲ್ ಅಸೋಸಿಯೇಷನ್ ಅಂತ ಇವ್ರದ್ದು ಮ್ಯಾನುಫ್ಯಾಕ್ಚರ್ ಇದೆ, ಇವರೇ ಎಲ್ಲ ಪಾಸಿಂಗ್ ಎಲ್ಲ ಮಾಡ್ಬೇಕು, ಎಲ್ಲ ಇವರೇ ಮಾಡ್ಬೇಕು. 200 ರೂಪಾಯಿನಲ್ಲಿ ಪಾಪ ಮಾಡ್ತಾರಂತೆ. ಆದ್ರೆ ಬೇರೆ ಅವರು ಇವ್ರನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ಏನಂದ್ರೆ ಬೇರೆ ಕಡೆಗೆ ಹೋದ್ರೆ ಹೌದಪ್ಪ ನಾವು ಗೋಲ್ಡನ್ ಮಾಡ್ತೀವಿ, ನಮ್ಮ ಹತ್ರನೇ ಪಾಸಿಂಗ್ಗೆ ಬನ್ನಿ ಇದು ಅದಂತ ಹೇಳ್ತಿದ್ದಾರೆ. ನೀವು ಮುಂದೆ ನೋಡ್ಬೋದು ಅವ್ನ್ ಒಂದ್ ಜನ ಯಾವ ತರ ಹೇಳ್ತಿದ್ದಾನೆ, ಹೌದಪ್ಪ ಡಿಪಾರ್ಟ್ಮೆಂಟ್ ನಮ್ ಕೈನಲ್ಲಿದೆ. ಇದೆಲ್ಲ ತಪ್ಪು. ನೋಡಿ ನಮ್ ಡಿಪಾರ್ಟ್ಮೆಂಟ್, ನಮ್ ಬೆಂಗಳೂರು ಕರ್ನಾಟಕ ಡಿಪಾರ್ಟ್ಮೆಂಟ್ ಯಾವಾಗ್ಲೂ ಸಹಾಯಕ್ಕೆ ಮುಂದೆ ಇರ್ತಾರೆ. ಓಕೆನಾ, ಅವ್ರ ಹೆಸರನ್ನ ಕೆಡ್ಸ್ಬೇಡಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇವಾಗ ಒಂದ್ ಸ್ವಲ್ಪ ತಿಂಗಳು ಮುಂಚೆ ನೀವು ನೋಡ್ಬೋದು ಇಡೀ ಭಾರತದಲ್ಲೇ ವೀಕ್ಷಕರೇ ನಮ್ಮ ಬೆಂಗಳೂರು ಪೊಲೀಸ್ ನಂಬರ್ 1 ಬಂದಿದೆ. ಯಾವುದರಲ್ಲಿ ಸರ್ವಿಂಗ್ ನಲ್ಲಿ, ಸರ್ವಿಸ್ ನಲ್ಲಿ. ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಆದ್ರೆ ಸ್ವಲ್ಪ ಜನ ಅವ್ರ ಡಿಪಾರ್ಟ್ಮೆಂಟ್ ಹೆಸರೆಲ್ಲ ತಗೊಂಡು ಕೆಡ್ಸ್ತಿದ್ದಾರೆ. ಎಲ್ರು ಅದೇ ತರ ಅಂತ ಹೇಳ್ತಾನೂ ಇಲ್ಲ, ಅಂದ್ರೆ ಸ್ವಲ್ಪ ಜನದು ಕೈ ಇದೆ ಅಂತ ಎಲ್ರು ಹೇಳ್ತವ್ರೆ. ಸೊ ಇದೇ ತರ ಇದನ್ನ ಕುರಿತು ವಿತ್ ಎವಿಡೆನ್ಸ್ ಗೋಲ್ಡನ್ ಆಟೋ ಮಾತಾಡಿದ್ದಾರೆ, ಬನ್ನಿ ತಿಳ್ಕೊಳ್ಳೋಣ. ಗೋಲ್ಡನ್ ಈಗಲ್ ಎಂಟರ್ಪ್ರೈಸಸ್ ವತಿಯಿಂದ ಚಾಲಕರಿಗೋಸ್ಕರ ನಾವು 4-5 ಸಂಘಟನೆಗಳು ಸೇರಿ
ಏನು ಪ್ರತಿ ಸಾರಿ ಮೀಟ್ರು ಏನು ಮೊದಲು ಬರ್ತಕ್ಕಂಥ ಮೀಟ್ರ್ ಏನಾಯ್ತು ಅಂದರೆ 6 ತಿಂಗಳಿಗೆಲ್ಲ ರಿಪೇರಿ ಬರೋದು ಮತ್ತು ಟ್ಯಾಂಪರಿಂಗ್ ಆಗೋದು, ಚಾಲಕರು ಮತ್ತು ಪ್ರಯಾಣಿಕರ ಹಣನ ಸುಲಿಗೆ ಆಗ್ತಿದ್ದು ಟ್ಯಾಂಪರಿಂಗ್ ಮಾಡಿ. ಹಾಗಾಗಿ ನಾವು 5 ಜನ ಸಂಘಟನೆಗಳು ಸೇರಿ ಬೆಂಗಳೂರು ನಗರದಲ್ಲಿ ಗೋಲ್ಡನ್ ಈಗಲ್ ಮೀಟರ್ ಅಂತ ನಾವು ತಯಾರಿಸೋ. ಇದರ ಗುರಿ ಉದ್ದೇಶ ಏನಂದರೆ ಚಾಲಕರಿಗೆ ಯಾವುದೇ ರೀತಿ ಗೋಲ್ಡನ್ ಈಗಲ್ ಮೀಟ್ರಿಂದ ಒಂದು ಮೀಟ್ರ್ ರಿಪೇರಿ ಪದೇ ಬರೋದು ಅವನ ಆದಾಯಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಹೊಸ ಟೆಕ್ನಾಲಜಿಯಲ್ಲಿ ಮಾಡಿದ್ದು. ಸೊ ಹೀಗಾಗಿ ತಗೊಂಡಂಥ ಚಾಲಕರುಗಳು ಅದರಲ್ಲಿ 4-5 ಜನ ಪಾರ್ಟ್ನರ್ಗಳು, ಅದರಲ್ಲಿ ಮುಸ್ತಾಕ್ ಅವರು, ಸಜ್ಜಾದ್ ಅವರು, ಮತ್ತು ಸಂಪತ್ತು, ಮಾಯಳಗು ಮತ್ತು ನಾನು ಆದರ್ಶ ಆಟೋ ಪರವಾಗಿ ನಾವೆಲ್ಲರೂ ಸೇರಿ ಮಾಡಿದ್ದು. ಇದು ಆದಾಯಕ್ಕೆ ಮಾಡಿದಂಥ ಮೀಟರ್ ಅಲ್ಲ, ಚಾಲಕರಿಗೆ ಒಳ್ಳೆಯದಾಗಲಿ ಮತ್ತು ಮೀಟ್ರನ್ನು ಯಾವುದು ಟ್ಯಾಂಪರ್ ಮಾಡ್ಬೋದು, ಪ್ರಯಾಣಿಕರಿಗೆ ಸುಲಿಗೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ಬೋದು. ಆದರೆ ಪ್ರತಿ ವರ್ಷ ರೀಕ್ಯಾಲ್ಬ್ರೇಷನ್ ಬಂದಾಗ ಇಲ್ಲೇನಾಗ್ತಾಯಿದೆ, ಬೆಂಗಳೂರು ನಗರದ ಆಟೋ ಚಾಲಕರ ಮೀಟ್ರ್ ಏನು ರಿಪೇರಿಗಾರರು ಇದ್ದಾರೆ, ಕೆಲವು ನಕಲಿ ಮೀಟ್ರ್ ರಿಪೇರಿಗಾರರು, ಜೊತೆಗೆ ಕೆಲವರು ಲೈಸೆನ್ಸ್ ತೊಗೊಂಡಿರೋಂಥ ಮೀಟ್ರ್ಗಾರರು ಸರ್ಕಾರ ನಿಗದಿಪಡಿಸೋದಕ್ಕಿಂತ ಅಂದರೆ ಸಂಘ ಸಂಸ್ಥೆಗಳು ಆಟೋ ಚಾಲಕರನ್ನ ಸುಲಿಗೆ ಮಾಡಬಾರ್ದು ಅಂತೇಳಿ ಎಲ್ಲನೂ ಒತ್ತಾಯ ಮಾಡಿ ಕೇವಲ ನಾವು ಗೋಲ್ಡನ್ ಈಗಲ್ ಮೀಟರ್ 200 ರೂಪಾಯಿಗೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಬೆಂಗಳೂರಲ್ಲಿ ಪ್ರಚಾರ ಕೊಟ್ಟಿದ್ದೀವಿ. ಮತ್ತು ಎಲ್ಲ ಚಾಲಕ ಸಂಘಟನೆಗಳು ತಿಳಿಸಿದ್ದೇವೆ. ಅದರಿಂದ ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಮ್ಗೆ 200 ರೂಪಾಯಿ ಮಾಡಿಕೊಡ್ತಾರೆ, ಭಾಳ ಅನುಕೂಲ ಆಗ್ತದೆ. ಆದರೆ ಕೆಲವು ಮೀಟ್ರ್ ರಿಪೇರಿಗಾರರು ಬೆಂಗಳೂರು ಇರ್ತಾರೆ, ಯಾರು ತೆಜಾಕ್ ನಗರ ಜೈದ್ ಅಂತ, ಕಲಾಸಿಪಾಳಿ ಅಕ್ಬರು, ಮತ್ತು ಲಿಯಾಕತ್ ಅಂತ, ಮತ್ತು ಈಗ ರಹಮತ್ ಅಂತ, ಇನ್ನೂ ಅನೇಕ ಜನ ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದಾರೆ, ಈಗ ಡ್ರೈವರ್ಗಳ ಹತ್ರ ಮತ್ತು ಏನು ನಮ್ಮ ವೆಯ್ಟ್ ಆ್ಯಂಡ್ ಮೆಜರ್ ತೂಕ ಮತ್ತು ಅಳತೆ ಇಲಾಖೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವತ್ತು ಡ್ರೈವರ್ಗಳದ ಸುಲಿಗೆ ಮಾಡ್ತಾಯಿದ್ದಾರೆ. 1,200 ರೂಪಾಯಿ ಸುಲಿಗೆ ಮಾಡ್ತಾಯಿದ್ದಾರೆ. ಇದಕ್ಕೆ ದಾಖಲೆ ಸಮೇತ ನಾವು ವಿಡಿಯೋ ಮತ್ತು ಆಡಿಯೋ ಮತ್ತು ಅದಕ್ಕೆ ಸಂಬಂಧಪಟ್ಟ ರಸೀದಿಗಳು ಮತ್ತು ನಾವು ಏನು ಮೊಬೈಲಲ್ಲಿ ಅವ್ರಿಗೆ ದುಡ್ಡು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ದಾಖಲೆ ಸಮೇತ ತೊಗೊಂಡಿದ್ದೀವಿ. ಹಾಗಾಗಿ ಇವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಮಾನ್ಯ ಏನು CCB ಕೇಂದ್ರ ತನಿಖಾ ತಲೆ ಅವ್ರಿಗೆ ಒಂದು ಮನವಿನ ಸಲ್ಲಿಸ್ತಾ ಇದ್ವಿ, ಪೊಲೀಸ್ ಇಲಾಖೆಗೂ ಮನವಿ ಸಲ್ಲಿಸ್ತಾ ಇದ್ವಿ. ಹಾಗಾಗಿ ಮತ್ತೆ ಇವರಿಗೆ ವೆಯ್ಟ್ ಆ್ಯಂಡ್ ಮೆಜರ್ಗೂ ಎಚ್ಚರಿಕೆ ಕೊಡೋದು ಅವ್ರಿಗೂ ಒಂದು ಮನವಿ ಕೊಡ್ತಾ ಇದ್ವಿ. ನಂತರ ಕೋರ್ಟ್ ಮುಖಾಂತರ ಇವನ್ನೆಲ್ಲನೂ ನಾವು ಏನು ನಮ್ಗೆ ಅನ್ಯಾಯ ಆಗಿದೆ ಮೀಟರ್ ಕಂಪ್ನಿಗೆ ಅದನ್ನು ಲಾಸ್ಟ್ನ ಕಟ್ಕೊಡ್ಬೇಕಂತೇಳಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ಇದನ್ನು ಹಾಕಿ ಬಹುತೇಕ ಎಲ್ಲ ಸಂಘಟನೆಗಳಲ್ಲಿ ಸೇರಿದ್ದೇವೆ. ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಒಟ್ಟಾರೆ ಏನು ಬೆಂಗಳೂರು ನಗರದ ಆಟೋ ಚಾಲಕ ಸಂಘಟನೆ ಒಕ್ಕೂಟ ಏನಿದೆ ಅವ್ರಿಗೆ ಕಡ್ಡಾಯ ಕಾನೂನಿನ ಕ್ರಮ ತಗೊಳ್ಬೇಕು. ನಮಗೇನು ನಷ್ಟ ಉಂಟು ಮಾಡಿದರೆ ಅವ್ರನ್ನ ಭರಿಸ್ಕೊಡ್ಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡಿ. ಸರ್ ನಿಮ್ಮ ಕಡೆ ಮಾಡಿದರೆ ಎಷ್ಟು ಸರ್ ಮೀಟರ್? ನಾವು ಈಗ ಆಟೋ ಚಾಲಕರಿಗೆ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಒತ್ತಾಯ ಮಾಡೋದನ್ನ ಅದಕ್ಕೆ 200 ರೂಪಾಯಿಗೆ ನಾವು ಮಾಡಿಕೊಡ್ತಾ ಇದ್ದೀವಿ. ನಾವು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟಲ್ಲಿ 100 ರೂಪಾಯಿಗೆ ಅಂತ 120 ರೂಪಾಯಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದು. ಜೊತೆಗೆ ನಮಗೆ GSTನೂ ಬಂದು ಸೇರಿಸ್ಕೊಂಡು ಡ್ರೈವರ್ಗೆ GST ವಿತ್ ಬಿಲ್ ಎಲ್ಲ ಸೇರಿ ವಿತ್ ಬಿಲ್ ಕೊಡ್ತಾ ಇದ್ವಿ. 200 ರೂಪಾಯಿ ರಿಪೇರರ್ ಎಷ್ಟು ಮಾಡ್ತಾರೆ ಸರ್? ಬೇರೆಯವರೆಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ಒಬ್ಬೊಬ್ಬರು 700, 800 ಯಾರ್ಯಾರು ಡ್ರೈವರ್ ಮಕ ನೋಡಿಕೊಂಡು ಸುಲಿಗೆ ಮಾಡ್ಕೊಂಡು ಅವ್ರ ಸಮಯ ನೋಡಿಕೊಂಡು ಯಾರು ಓಲಾ ಒಬ್ಬರು ಓಡಿಸ್ತಾರೆ ಅವ್ರು ಬರೋಕ್ಕಾಗಲ್ಲ ಅಂತವ್ರನ್ನ ನೋಡಿಕೊಂಡು 1,200 ರೂಪಾಯಿ ಸುಲಿಗೆ ಮಾಡ್ತಾವ್ರೆ. ಇದಕ್ಕೆ ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಸಾಥ್ ಕೊಡ್ತಾ ಇದ್ದಾರೆ. ಕೂಡಲೇ ಇದನ್ನು ನಿಲ್ಲಿಸಲಿಲ್ಲ ಅಂದರೆ ಸೊ ಇವ್ರ ಮೇಲೆ ನಾವು ಅವರ ಒಂದೊಂದು ಅಂಗಡಿ ಮುಂದೆ ಹೋಗಿ ಗಲಾಟೆ ಮಾಡಿ ಅವರ ಏನು ಹೆಚ್ಚಿಗೆ ತೊಗೊಂಡ್ರೆ ಚಾಲಕರು ಅದು ವಸೂಲು ಮಾಡಿರೋದು ವಾಪಸ್ ಕೊಡ್ಸೋಕ್ಕೆ ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮ್ಮ ಹೆಸರು CT ಲೋಕೇಶ್ ಅಂತ, ಜೈ ಕರ್ನಾಟಕ ಸಂಘಟನೆ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ. ಸ್ವಾಮಿ ಕಾನೂನು ಮಾಪನ ಇಲಾಖೆಯವರು ಮತ್ತು ಈ ಮೀಟ್ರ್ ರಿಪೇರರ್ ಸೇರಿ ಇವತ್ತು ಚಾಲಕರನ್ನ ದರೋಡೆಯನ್ನು ಹಗಲು ದರೋಡೆ ಮಾಡ್ತಾಯಿದ್ದಾರೆ. ನಾವು ಹಲವಾರು ಕಂಪ್ನಿಗಳ ಹತ್ರ ಈ ಮೀಟ್ರ್ ಕಂಪ್ನಿಯವರು ಗೋಲ್ಡನ್ ಮೀಟ್ರ್ ಇರ್ಬೋದು ಅಥವಾ ಇನ್ನೂ ಕಂಪ್ನಿಯವ್ರ ಹತ್ರ ಮಾತಾಡಿ ಕೇವಲ 200 ರೂಪಾಯಿಗೆ ಅವರು ಮಾಡಿಕೊಡ್ತಾ ಇರಬೇಕಾದ್ರೆ ಈ ರಿಪೇರರ್ಸು ಕೆಲವೊಬ್ಬರು ಈ ಹಗಲು ದರೋಡೆಕೋರರು ಇವ್ರು ಏನು ಮಾಡ್ತಾಯಿದ್ದಾರೆ, ಚಾಲಕರನ್ನ ನಮ್ಮ ಚಾಲಕರ ಕೆಲವೊಂದು ವೀಕ್ನೆಸ್ನ ತಿಳ್ಕೊಂಡು ಇವತ್ತು 1,800, 1,200 ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ಚಾಲಕರ ಹತ್ರ ಹಗಲು ದರೋಡೆಯನ್ನು ಮಾಡ್ತಾರೆ. ಇದು ಕೂಡಲೇ ಕಾನೂನು ಮಾಪನ ಇಲಾಖೆಯವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಮ್ಮ ಚಾಲಕರೆಲ್ಲ ಸೇರಿ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಮುಂದೆ ಧರಣಿ ಕಾರ್ಯಕ್ರಮ ಮತ್ತು ದೊಡ್ಡ ಒಂದು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು. ನಮಸ್ಕಾರ, ನನ್ನ ಹೆಸರು ಮುಷ್ತಾಕ್ ಅಂತೇಳಿ. ಗೋಲ್ಡನ್ ಈಗಲ್ ಮೀಟರ್ ಕಂಪನಿದು ನಾನು ಪಾರ್ಟ್ನರು. ನಮ್ಮ ಮಂಜುನಾಥ್, ಆದರ್ಶ ಅವರು ಪಾರ್ಟ್ನರು, ಸಂಪತ್, ಮಾಯಳಾಗು ಮತ್ತು ನಮ್ಮ ಸಜ್ಜಾದ್ ಸೆಟ್ ಪಾರ್ಟ್ನರು. ನೋಡಿ 2021ಇಂದ ಸತತವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಏನಂದರೆ ಈ ರೀಕ್ಯಾಲಿಬ್ರೇಷನ್ ಬಂದಾಗ ಡೂಪ್ಲಿಕೇಶನ್ನು ಎಲ್ಲ ಮಾಡಿ ನೋಡಿ ಹೋದ ಸಾರಿನೂ ಎಲ್ಲ ಇವ್ರದ್ದು ಇದು ತಗೊಂಡಿದ್ದೀವಿ. ಇದನ್ನು ನೋಡಿ 1,000 ರೂಪಾಯಿ, 1,000 ರೂಪಾಯಿ, 1,500 ರೂಪಾಯಿ ನೋಡಿ ಇಲ್ಲ ರಸೀದಿ ಎಲ್ಲ ನಾವು ಮಾಡಿ ತಗೊಂಡಿದ್ದೀವಿ. ನೋಡಿ ಇದರಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ 1,000 ರೂಪಾಯಿ ಈ ಥರನೇ ರಸೀದಿ ಕೊಡೋದು. ಹಾಂ ಇದು ನೋಡಿ 950 ರೂಪಾಯಿ. ಹಾಂ ಬೇರೆ ಹೆಸರು ಬಡಿಯೋದು ಬರ್ದು ಕೊಟ್ಬಿಡೋದು. ನಮ್ಮ ಡ್ರೈವರು ಅಮಾಯಕರು, ಅನ್ಎಜುಕೇಟೆಡ್ ನೋಡಿ
ಎಷ್ಟಿದೆ ನೋಡಿ ನಮ್ಮದು ಇದೆಲ್ಲ ಕೊಟ್ಟಿದ್ದು ಏನು ಕೊಡ್ರೇನೂ ನಮಗೆ ಕಾರಣ ಇಲ್ಲ. ಎಲ್ಲ ನಮ್ಮ 35,000 ಮೀಟ್ರ್ ಸೇಲ್ ಆಗಿತ್ತು. ನಮ್ಮ ಹತ್ರ 9,000ನೂ ರೀಕ್ಯಾಲಿಬ್ರೇಷನ್ಗೆ ಬಂದಿಲ್ಲ. ಯಾರು ನಮ್ಮದು ಏನೋ ಕೇಳಲೇ ಇಲ್ಲ. ಅದಕ್ಕೆ ಇದಾಗಿ ನಾವು ಇವಾಗ ನೋಡಿ ಇದು ಆದೇಶ ಬಂದಿದೆ 2015ನಲ್ಲಿ. ಏನಂತೇಳಿ ನೋಡಿ 2015ನಲ್ಲಿ ಚೀಫ್ ಜಸ್ಟಿಸ್ ಆರ್ಡರ್ ಮಾಡಿದ್ದಾರೆ. ಏನಂದರೆ ಮೀಟ್ರ್ದು ಏನಾದರೂ ರೋಡ್ನಲ್ಲಿ ಇನ್ಸ್ಪೆಕ್ಷನ್ ಮಾಡ್ದೋ ಏನಾದರೂ ಬಂದರೆ ಮೀಟ್ರ್ ಕಂಪನಿಗಾರರು ಇವರು ಹೊಣೆಗಾರರು ಅಂತೇಳಿ ಅದಕ್ಕೆ ನಾವು ಡೈರೆಕ್ಷನ್ ತೊಗೊಂಡು ಇವಾಗ ನಮ್ಮ ಕಡೆಯಿಂದ ಮಂಜುನಾಥ್ ಮತ್ತು ನಾನು ಸಜ್ಜಾದ್ ಸೈನ್ ಹಾಕಿ ನೋಡಿ ರಿಟ್ ಪಿಟಿಷನ್ ಹಾಕ್ದು. ರಿಟ್ ಪಿಟಿಷನಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಇನ್ಸ್ಪೆಕ್ಟರ್ಗೆ ಡೈರೆಕ್ಷನ್ ಕೊಡಬೇಕು, ಯಾವ ಕಾರಣಕ್ಕೂ ಇನ್ಸ್ಪೆಕ್ಷನ್ ಮಾಡದೆ ಕೊಡಬಾರ್ದು. ಅವರು ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ ತೊಗೊಳ್ಬೇಕು ಏನೋ ಟ್ಯಾಂಪರ್ ಬಸ್ಸಿಂದ, ಆಮೇಲೆ ನೀವು ಮಾಡಬೇಕಂತ ಹೇಳಿದರೆ ಸ್ವಲ್ಪ ನಾನು ನೋಡ್ತೀನಿ ನೋಡಿ. ಆರ್ಡರ್ ಅಂತಿದೆ ನೋಡಿ ಏನಿದೆ ಆರ್ಡರು. ದ ಫಸ್ಟ್ ರೆಸ್ಪಿರೆಂಟ್ is directed to verify the process in place of the assurance re-verification certificate in the end of the each year. Okay na? And issue appropriate instruction by way of the circular to the inspector. ಏನಂತ ಹೇಳ್ತಾರೆ ಕೊಟ್ಟು not to issue re-verification certificates unless there is appropriate certification either by the concerned manufacturer or due. ಇದುವರೆಗೂ ಚೆನ್ನಾಗಿದೆ. ಯಾವುದು ಇದುವರೆಗೂ ಇಲ್ಲಿ ಒಂದು ಪದ ಹೇಳಿದೆ ಯಾರೋ ಹೈಕೋರ್ಟ್, ಮಾನ್ಯ ಹೈಕೋರ್ಟ್, ಡ್ಯೂ ಅಂತೇಳಿ ಏನು ಹೇಳಿದ್ದಾರೆ, ಡ್ಯೂ ವೆರಿಫಿಕೇಷನ್ ಅಂಡರ್ ದ ಫ್ರಮ್ ದ ಓನ್ ಡಿಪಾರ್ಟ್ಮೆಂಟ್. ಇಷ್ಟೆಲ್ಲ ತಲ್ಲಾಗ್ಬಿಟ್ರು. ಬೇರೆ ಈ ಡಿಪಾರ್ಟ್ಮೆಂಟ್ ನಡೀತಾ ಅಂಥೇಳಿ ಇವರು ಈ ಡಿಪಾರ್ಟ್ಮೆಂಟ್ನ ಮಾಡ್ತಾರೆ. ಇನ್ನೊಂದು ಏನು ಹೇಳಿದ್ದಾರೆ, ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಡೈರೆಕ್ಟೆಡ್ ಟು ಯಾರು ಮಾಪನ ಇಲಾಖೆಯವರಿಗೆ ಡೈರೆಕ್ಷನ್ ಮಾಡಿದ್ದಾರೆ. ರಿಪೋರ್ಟ್ ನೀವು ಹೆಂಗೆ ಮಾಡ್ತೀರಾ ಅಂತ 8 ವಾರದಲ್ಲಿ ನೀವು ರಿಪೋರ್ಟ್ ಸಲ್ಲಿಸಬೇಕು. ರಿಪೋರ್ಟ್ ಎಲ್ಲಿ ಸಲ್ಲಿಸ್ತಾರೆ ನೋಡಿ. ಇದರಲ್ಲಿ ನಾವು ಎಲ್ಲ ಇನ್ಸ್ಪೆಕ್ಟರ್ನ ಎಚ್ಚರಿಕೆ ಕೊಟ್ಟಿದ್ದೀವಿ, ಯಾವ ಕಾರಣಕ್ಕೂ ವಿತೌಟ್ ಇನ್ಸ್ಪೆಕ್ಷನ್ ಇದು ಎಲ್ಲ ಮಾಡಬಾರ್ದು ಅಂಥೇಳಿ. ಅವ್ರೇನಾದರೂ ಮಾಡಿದ್ರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂತ ಇದು ಲೆಟರ್ ಕೊಡ್ತಾರೆ. ಆದ್ರೇನು ಇವಾಗ ಇದರಲ್ಲಿ ನನ್ನ ಹತ್ರ ಹಲವಾರು ಡಾಕ್ಯುಮೆಂಟ್ ಇದೆ ನೋಡಿ. ನೀವು ಏನೋ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಯಾರಾದರೂ ಮೆಟ್ರೋಲಾಜಿ ಇನ್ಸ್ಪೆಕ್ಟರ್ ಆಗಲಿ ಯಾರಿಗಾದ್ರೂ ನಾನು ನೇಮ್ ಇದು ಮಾಡಿದ್ದೀನಿ ನಾನು ನೋಡಿ. ಡೆಪ್ಟಿ ಕಂಟ್ರೋಲ್ದು ನೇಮ್ ಇದೆಯಾ? ಅವ್ರ ಮೇಲೆ ನಾವು ಏನಾದರೂ ಕೊಟ್ಟಿದ್ದೀರಾ? ನಾವು ಮೀಟ್ರ್ ರಿಪೇರರ್ಗಳು ನಮಗೆ ಈ ಥರ ಮೋಸ ಮಾಡ್ತಾ ಇರ್ತಾರೆ. ಇಲ್ಲ, ಮೀಟ್ರಿಗವರು ರಿಪೇರಿಯವರು ಮೀಟಿಂಗ್ ಮಾಡ್ತಾರೆ, ಮಾಡಿಬಿಟ್ಟು ನಮ್ಗೆ ಮುಗಿಸೋಕ್ಕೆ ಬಂದಿರೋದು ಗೋಲ್ಡನ್ ಈಗಲು, ನಮಗೆ ಹಿಂಗೆ ಮಾಡೋಕ್ಕೆ ಅವ್ರಿಗೆ ನಾವು ಮುಗಿಸ್ಬೇಕು. ಮಾಪನ ಇಲಾಖೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ನಮಗೆ ನಾವು ಯಾಕೆ ಮುಗಿಸ್ತೀವಿ? ನಿಮಗೆ 35 ಜನಕ್ಕೆ ನಾವು ಫಸ್ಟ್ ಇದು ಕೊಟ್ಟು ಮಂಜು ನಾನು ಡಿಸೈಡ್ ಮಾಡಿ 35 ಜನಕ್ಕೆ ಕೊಟ್ಟು ಎಲ್ಲ ಕಲ್ತಾನ ಎಲ್ಲ ಮೋಸಗಳು. ಆಮೇಲೆ ಇವಂದೇ ರಿಪೇರಿ ಗಾಡಿ ಆಗಿಬಿಟ್ಟು ಒಬ್ಬ ವ್ಯಕ್ತಿ ಎಲ್ಲರನ್ನ ಕೊಡಬಾರ್ದು ನೋಡಿ. ನಿಮ್ಮ ಹಿಂಗಾಗುತ್ತೆ ಇವ್ರ ಹೊಟ್ಟೆ ಮೇಲೆ ಹೊಡೆದಿದ್ದು ಅವನು. ನಮ್ಮ ಸಜ್ಜಾದ್ ಸೈಡ್ಗೆ ನನಗೆ ಮಂಜುಗೆ ಗಲಾಟೆ ಆಯಿತು. ಬೇಡ ರೀ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ, ಎಲ್ಲರೂ ಕೊಡ್ರಿ ಅಂದರೆ ಇಲ್ಲೆಲ್ಲ ಕೊಡೋಕ್ಕಿಲ್ಲ. 1 ವರ್ಷ ನಾನು ಸಜ್ಜಾದ್ ಮಂಜು ದೂರಾಗಿದ್ದು. ಅವನಿಗೆ ಏನು ಕೇಳ್ತಾ ಇಲ್ಲ, ನಿಮ್ಮ ಹೊಟ್ಟೆ ಕೊಡ್ತಿದ್ದೆ ಅವನು. ನಾನು ನಿಮ್ಮ ಅಂಗಡಿಯಾಗ ನೋಡಿ 200 ರೂಪಾಯಿ ಮಾಡಿದಾಗ ಮನವಿ ಕೊಟ್ಟಿದ್ದೀವಿ ಡ್ರೈವರ್ಗೆ. ಅದೇ ಸಮೇತಾಗೆ ನೋಡಿ ನಮ್ಮ ಇದರಲ್ಲಿ ಕರೆಪತ್ರದಲ್ಲಿ ಇದೆ. ರಿಪೇರರ್ಗೂ ನಾವು ಮಾಡಿಕೊಡ್ತೀವಿ, ರಿಪೇರರು ಬರ್ರಿ, ಡೂಪ್ಲಿಕೇಶನ್ ಮಾಡೋಕ್ಕೆ ಹೋಗಬೇಡಿ. ಏನಂತ ಇದ್ದೀವಿ, ಡೂಪ್ಲಿಕೇಶನ್ ಮಾಡಬೇಡಿ ಯಾವ ಕಾರಣಕ್ಕೂ. ನಿಮಗೆ ಡ್ರೈವರ್ಗೆ 200ಗೆ ಮಾಡಿದ್ರೆ ನಿಮಗೆ 250ಗೆ ಮಾಡಿಕೊಡ್ತೀವಿ ಅಲಾಂಗ್ ವಿತ್ ಬಿಲ್ ಅಂತ. ಅದಾದ್ರೇನು ಈ ಥರ ಮೋಸ ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಏನಿದೆ, ನಾವು ನ್ಯಾಯವಾಗಿ ಇರೋದು ನಮಗೆ ಭಾರತ ಸಂವಿಧಾನ ಮತ್ತು ಕರ್ನಾಟಕ ಸರ್ಕಾರ ಮೇಲೆ ನಮಗೆ ನಂಬಿಕೆ ಇದೆ. ಅದಾದ್ರಿ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಯಾರಿಗೆ ಅಂತ ಮಾಡೋರು ಆಫೀಸ್ ಹತ್ರ ಹೋಗ್ತಲ್ಲ, ನಮ್ಮ ಆಫೀಸ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡೋದಂತೆ, ನಮ್ಮ ಆಫೀಸ್ಗೆ ನೋಟಿಸ್ ಕೊಡೋದಂತೆ, ನಮ್ಮ ಆಫೀಸ್ ಮುಚ್ಚಿಬಿಡ್ತಾರಂತೆ. ಮುಚ್ಚಿಬಿಡಿ, ಬೇಡ ನಮಗೆ. ನಾವು ಬಂದಿರೋದು ಹೋರಾಟದಿಂದ. ಈ ಮೀಟ್ರ್ ಕಂಪನಿ ನಂಬ್ಕೊಂಡು ಬಾಳ್ತಾ ಇಲ್ಲ. ಆಫೀಸ್ ಮುಚ್ಚಿಬಿಡಿ, ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ. ನಾವು ಬಿಡೋದಿಲ್ಲ. ನಾವು ಡ್ರೈವರ್ಗೋಸ್ಕರ 30 ವರ್ಷದ ನಾನು, ಮಂಜು, ಲೋಕ ಇವರೆಲ್ಲ ನಮ್ಮ ಸಾಥ್ನಲ್ಲಿರೋದು. ನಾವು ಡ್ರೈವರ್ಗೋಸ್ಕರ ಹೋರಾಟ ಮಾಡ್ತೀವಿ. ನಿಮ್ಮ ಹತ್ರ ತಾಕತ್ತಿದೆ, ಕಾನೂನು ಇದೆಯಲ್ಲ, ಮಾಪನ ಇಲಾಖೆ ಹತ್ರ ನಮ್ಮ ಕಂಪನಿ ಮುಚ್ಚಿಬಿಡಿ. ಇವರು ನಮಗೆ ಮುಗಿಸ್ಬಿಡುತ್ತಂತೆ. ಇವ್ರ ಹತ್ರ ರೌಡಿಗಳಿದ್ದಾರಂತೆ. CCB ಇವ್ನ ಜೇಬನಲ್ಲಿ ಅಂತೆ, ಇವ್ರು ರಿಪೇರ್ ಹೆಸರೇ. ಪೊಲೀಸರು ಇವ್ರ ಜೇಬ್ನಲ್ಲಿ ಅಂತೆ. ಏನೇನೋ ನಮಗೆ ಧಮಕಿ ಹಾಕ್ತಾರೆ ಗೊತ್ತಾ? ಏನು ನಾವು 200 ರೂಪಾಯಿನಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದೀವಿ ಹೇಳಿ? ನೀವು ಹೇಳಿ, ಡ್ರೈವರ್ಸ್ ಹೇಳಿ, ಇಲ್ಲಾಂದರೆ ಮಾಪನ ಇಲಾಖೆಯವ್ರು ಹೇಳಿ. ನೀವು 1,100 ರೂಪಾಯಿ ತೊಗೊಳ್ತಾ ಇದ್ದೀರಿ. ನಮ್ಮ ಹತ್ರ ಎಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡಿ ಎಲ್ಲ ದಾಖಲೆನ ಇಟ್ಟಿದ್ದೀವಿ. ನಾವು ಏನು ಮಾಡಬೇಕು ಎಲ್ಲ ಮಾಡ್ತೀವಿ.
ಕಂಪ್ಲೇಂಟ್ ನೀವು ಹೇಳ್ತಾ ಇದ್ದೀರಾ, ಕಂಪ್ಲೇಂಟ್ ಮಾಡಿದ್ರೆ ಏನಿಲ್ಲ ರೀ, ಇವ್ರಿಗೆ ಸಿಕ್ಕಾಪಟ್ಟೆ ಧೈರ್ಯ ಅದೇ, ಹಿಂಗೆ ಹೋಗ್ತಾರೆ, ಹಿಂಗೆ ಬಂದುಬಿಡ್ತಾರೆ. ಏನಿಲ್ಲ, ನಾವು ಏನಿದ್ರೇನು ನಮ್ಮದು ಹೋರಾಟಕ್ಕೋಸ್ಕರ ಕಾನೂನು ಹೋರಾಟ ಮಾಡಿ ಏನು ಇದಕ್ಕೆ ಮಾಡಬೇಕು ಅಷ್ಟೇ ಮಾಡ್ತೀವಿ. ಅಂದರೆ ನಾವು ಯಾರು ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ, ಕಂಟ್ರೋಲರ್ ಮೇಲೆ ಇದು ಡೆಪ್ಟಿ ಕಂಟ್ರೋಲ್ ಮೇಲೆ ಮಾಡಿಲ್ಲ. ಡೆಪ್ಟಿ ಕಂಟ್ರೋಲ್ ಹೇಳ್ತಾರಂತೆ, ನೋಟಿಸ್ ಕೊಟ್ಟಿದ್ದೀನಿ ನೋಡಿ, ಅವ್ರಿಗೆ ಏನು ಮಾಡ್ತೀರಂತ ಮಾಡಿ, ಏನು ಮಾಡ್ತೀರಾ ಮಾಡಿ, ನಮ್ಮ ಕಂಪನಿನೇ ಮುಚ್ಚಿಬಿಡಿ. ನಾವಂತೂ ಹೋರಾಟ ಅಂತೂ ಬಿಡೋದಿಲ್ಲ ಅಷ್ಟೇ ಹೇಳ್ತಾ ನನ್ನ ಮಾತು. ನಮ್ಮ ಈ ಸಾಫ್ಟ್ವೇರ್ನ ಲಾಕ್ ಮಾಡ್ತಾ ಇದ್ದೀವಿ ನಾವು. ಕಂಪನಿ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಲೆಕ್ಟ್ರಾನಿಕ್ ಸಿಟಿ ಇರೋದು, ಇದು ನಮ್ಮದು ಹೆಡ್ ಆಫೀಸ್. ಅವರು ನಮ್ಮ ಸಾಫ್ಟ್ವೇರ್ನ ಕದ್ದು ಬಿಟ್ಟು ಇದರಲ್ಲಿ ಇಟ್ಕೊಂಡಿದ್ದಾರೆ, ಏನು ಒಂದು ಮಿಷಿನ್ನಲ್ಲಿ, ಅದರಲ್ಲಿ ಅಪ್ಲೋಡ್ ಮಾಡಿ ಇವಾಗ ನಮ್ಮ ಡ್ರೈವರ್ನ ಕಳಿಸಿದ್ದೀವಿ, 5 ನಿಮಿಷದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದು ಮಾಡಿದ್ದೀವಿ ಹೊಸದು ಪಲ್ಸ್ದು, ಅದು ಮಾಡೋಕ್ಕೆ ಬರ್ತಾಯಿಲ್ಲ ಇವ್ರಿಗೆ. ಯಾಕೆ ಹೇಳಿ, ಅದು ಹಾಕಿದರೆ ಸುಟ್ಟೋಗ್ಬಿಡ್ತದೆ, ಹೊಸ ಟೆಕ್ನಿಷಿಯನ್ ಅದು. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಸಾಧುಗಳು ಥರ. ಇದು ಗೋಲ್ಡನ್ ಈಗಲ್ ಕಂಪನಿ ಇದ್ರ ಥರ ಇದೆ, ಫ್ರೆಂಡ್ ಅಲ್ಲಿ ಹೋಗುವೆ ಅಂತ ಇವರೇ ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಕಂಪನಿನಲ್ಲಿ ಇದು 7 ಸೆನ್ಸರ್ ಬಂದಿದೆ, ಇದಕ್ಕೆ BS7 ಅಂತ ಬಂದಿದೆ. ಇದು ಅಲ್ಲಿ ಕಳಿದ್ರೆ ಮಾಡ್ತಾಯಿಲ್ಲ, ಸುಮಾರು 10 ಜನಗೆ ಕರೆಸಿದ್ದೀವಿ ನಾವು. ಇದು ಮೀಟ್ರ್ ಗೋಲ್ಡನ್ ಈಗಲ್ ಹತ್ರ ಕಂಪನಿ ಹತ್ರ ಹೋಗ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾಯಿಲ್ಲ, ಇದು ಯಾಕೆ ಡೂಪ್ಲಿಕೇಟ್ ಮಾಡ್ತಾಯಿಲ್ಲ, ಕಂಪನಿ ಹತ್ರ ಕಳಿಸ್ತಿದ್ರೆ ನೋಡಿ. ಅವ್ರ ಸಾಫ್ಟ್ವೇರು ಕದ್ದು, ನಮ್ಮ ಸಾಫ್ಟ್ವೇರ್ ಕದ್ದುಬಿಟ್ಟು ಅವ್ರು ಬೇರೆ ಡ್ರೈವರ್ಗೆ ಈ ಥರ ಮೋಸ ಮಾಡ್ತಾರೆ. 600 ಕೊಡಿ, ನಿಮಗೆ ನಿಮ್ಮದು ಮನೆಯೇ ನಿಮ್ಮ ಕೈನಲ್ಲಿ ರಸೀದಿ ಕೊಡ್ತೇನೆ ಅಂತ ಹೋಗ್ತಾರೆ. ಡ್ರೈವರ್ಗೆ ನಾವು ಏನು ಹೇಳೋಕ್ಕೆ ಬಡಲ್ಲ ಅಲ್ಲಿ. ಇವಾಗ ನಮ್ಮ ಹತ್ರ ಎಲ್ಲಿಂದ ಹುಡ್ಕೊಂಡು ಬರ್ತಾರೆ ಗೊತ್ತಾ, 200ಗೆ ಮಾಡಿಕೊಡ್ತಾ ಇದ್ದಾರೆ ಅಂಥೇಳಿ, GST ಸಮೇತ 200ಗೆ ಮಾಡಿ ಕೊಡ್ತಾಯಿದ್ದೀವಿ ನಾವು. ಈ ಥರ ಇದಕ್ಕೆ ಮಾಡಲ್ಲ ಅಂತೆ, ಯಾಕೆ ಹೇಳಿ, ಇದರಲ್ಲಿ ಮಾಡೋಕ್ಕೆ ಬರಲ್ಲ, ಸುಟ್ಟೋಗುತ್ತಂತ. ಅದು ಹಳೆ ಮೀಟ್ರ್ ಅಲ್ಲ, ಅದಕ್ಕೆಲ್ಲ ಕಟ್ಟದ. ಇನ್ನೊಂದು ನೋಡಿ, ಅವನು ಅಕ್ಬರ್ ಮಗ ಓಪನ್ ಆಗಿ ಇದರಲ್ಲಿ ಹೇಳ್ತಾನೆ, ಏನಂತ ಓಪನ್ನೇ ಮೀಡಿಯಾದಲ್ಲಿ ಹೇಳ್ತಾನೆ ರೀ, ನಾನು ಗೋಲ್ಡನ್ ಈಗಲ್ ಮಾಡ್ತೀನಿ, ನಾನು ಎಲ್ಲ ಮೀಟ್ರು ಏನು ಬ್ರೈಟು ಫಾರಸ್ ಎಲ್ಲ ಮಾಡ್ತೀನಿ ಅಂತ. ಹೆಂಗೆ ಮಾಡ್ತೀಯ ನೀನು, ಯಾರ ಹತ್ರ ಆದೇಶ ತೊಗೊಂಡಿದ್ಯಾ? ಮಾಪನಾಲಕರು ಆದೇಶ ಕೊಟ್ಟಿದ್ದಾರೆ. ಅವ್ರಿಗೆ ಹೋಗಿ ಏನು ಸರ್ ಈ ಥರ ಹೇಳ್ತಾನೆ ಇದೆ, ಇಲ್ಲ ರೀ ಅವ್ರಿಗೆ ವಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಾರ್ನಿಂಗ್ ಮಾಡಿದ್ದೀನಿ ರೀ ಅಂತಾರೆ. ನಾವು ಏನು ಮಾಡಿಲ್ಲ, ನಾವು ನ್ಯಾಯ ಕೇಳಿದ್ದಕ್ಕೆ ನಮಗೆ ನೋಟಿಸ್ ಕೊಡ್ತಾರಂತೆ. ಆಯಿತು ಕೊಡಿ, ಅಷ್ಟೇ ನಾವು ಹೇಳೋದು. ನಮ್ಮ ಜೀವನ ಎಲ್ಲ ಸತತವಾಗಿ ನಾವು ಹೋರಾಟ ಮಾಡಿದ್ದು ಡ್ರೈವರ್ಗೋಸ್ಕರ ರೀ. ನಾವು ಕಂಪನಿ ಯಜಮಾನರು ಇಲ್ಲ, ಅವರು ನಾವು ಕಂಪನಿಯವ್ರಿಗೆ ತಿಳ್ಕೊಂಡಿರೋದು. ನಾವು ಪಕ್ಕ ಹೋರಾಟಗಾರರು, ಯೂನಿಯನ್ ಲೀಡರ್ ನಾವು, ಆಯಿತಾ. ನಮ್ಮ ಡ್ರೈವರ್ಗೋಸ್ಕರ ಏನು ಬೇಕಾದರೂ ಹೋರಾಟ ಮಾಡ್ತೀವಿ ಅಷ್ಟೇ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಈ ಈಗಲ್ ಗೋಲ್ಡನ್ ಈಗಲ್ ಮೀಟ್ರ್ ಅವರು ಇವರು ಆಟೋ ಚಾಲಕರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಬೇರೆ ಮೀಟ್ರ್ ಅಸೋಸಿಯೇಷನ್ ಅವರೆಲ್ಲ ಆಟೋ ಚಾಲಕರನ್ನ ದರೋಡೆ ಮಾಡ್ತಾಯಿದ್ದಾರೆ, ಭ್ರಷ್ಟಾಚಾರ ತುಂಬ. ಇದ್ರ ಬಗ್ಗೆ ನಾನು ಮಾಪನ ಇಲಾಖೆಗೆ ದಯವಿಟ್ಟು ಮನವಿ ಕೊಟ್ಟು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕೆಂದು ನಾವು ನಮ್ಮ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಯಾವತ್ತೂ ನಾವು ಈ ಗೋಲ್ಡನ್ ಈಗಲ್ ಮೀಟ್ರ್ ಜೊತೆಯಲ್ಲಿ ಇರ್ತೀವಿ. ಯಾಕಂದರೆ ಆಟೋ ಚಾಲಕರಿಗೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. 200 ರೂಪಾಯಿಗೆ ಕೇವಲ 200 ರೂಪಾಯಿಗೆ ಎಷ್ಟು ಅವರು ಶ್ರಮ ಪಡ್ತಾ ಇದ್ದಾರೆ ನೋಡಿ. ಆಟೋ ಚಾಲಕರು 30 ವರ್ಷದಿಂದ ವಿತ್ GST ಸಮಯ ಸೇರಿಸಿ 200 ರೂಪಾಯಿಗೆ ಅವರು ಮಾಪನ ಮೀಟ್ರನ್ನ ಆಲ್ಟ್ರೇಷನ್ ಮಾಡಿ ಎಲ್ಲ ಕರೆಕ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಡ್ರೈವರ್ಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನನ್ನ ಪರವಾಗಿ, ನನ್ನ ಆತ್ಮಪೂರ್ವವಾಗಿ ವಂದನೆಗಳೊಂದಿಗೆ ನನ್ನ ಈಗಲ್ ಮೀಟ್ರ್ ಗೋಲ್ಡನ್ ಮೀಟ್ರ್ ಎಲ್ಲ ಅಧ್ಯಕ್ಷರಿಗೆ ನಾನು ನಮಸ್ಕಾರ ತಿಳಿಸ್ತೀನಿ. ಇಷ್ಟನ್ನು ಕಂಪನಿಗೆ ನಮ್ಮ ಸ್ವಲ್ಪ ಜೋರಾಗಿ ಜೋರ್ ಸೆ ಬೋಲ್ನಾಜಿ ಎಲ್ಲರೂ ನೀವು ಅಂತ. ಮೊಹಮ್ಮದ್ ಆಸಿಫ್, ಫಾರಸ್ ಮತ್ತು ಪರ್ಫೆಕ್ಟ್ ಕಂಪ್ನಿ ಮೀಟರ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಈಗ ಏನು ರೀಕ್ಯಾಲಿಬ್ರೇಷನ್ ಆಗಿದೆ, ಹೊಸ ದರವನ್ನು ಅಳವಡಿಸಲಿಕ್ಕೆ ಆದೇಶವನ್ನು ಬಂದಿದೆ. ಈ ಆದೇಶದಲ್ಲಿ ಇದರಲ್ಲಿ ಆಗ್ತಾ ಇರೋ ಕೆಲಸ ಬಂದು ಕಳಪೆ ಕೆಲಸ ಆಗ್ತಾಯಿದೆ. ಕಳಪೆ ಕೆಲಸವನ್ನು ನಿಲ್ಲಿಸಬೇಕು ಅಂತ ನಾವು ವಿನಂತಿಸ್ತೀವಿ. ಮತ್ತು ಈ ಕಳಪೆ ಕೆಲಸ ಮಾಡ್ತಾ ಇರೋದು ಯಾರಂದರೆ ಕಲಾಸಿಪಾಳ್ಯಂನಲ್ಲಿ ಅಕ್ಬರ್ ವೆಹಿಕಲ್ ಮೀಟರ್ ಅಂತ, ಮತ್ತು ಲಿಯಾಕತ್ ಅಂತ, ಮತ್ತು ಇವರ ಅಂಡರ್ನಲ್ಲಿ ಎಲ್ಲ ಸೇರಿಕೊಂಡು ಈ ಕಳಪೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳಪೆ ಕೆಲಸದಲ್ಲಿ ಏನು ವ್ಯತ್ಯಾಸ ಅಂದರೆ ಸಬ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಕೆಲಸ ಕಂಪನಿಯಿಂದ ಏನು ಕೆಲಸ ಆಗುತ್ತೆ ಅದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಆ್ಯಸ್ ಪರ್ ದಿ ಗೌರ್ಮೆಂಟ್ ರೂಲ್ ಏನಿದೆ, ಕೋರ್ಟ್ ಆದೇಶ ಆಗಲಿ ಅದನ್ನು ಫಾಲೋ ಅಪ್ ಮಾಡಿಕೊಂಡು ನಾವು ಕಂಪನಿಯವರು ಅದನ್ನು ಮಾಡ್ತಾಯಿದ್ದೀವಿ. ಬಟ್
ಇದರಲ್ಲಿ ಕಳಪೆ ಕೆಲಸ ಏನಾಗ್ತಾ ಇದೆ ಅದರಲ್ಲಿ ಅದೆಲ್ಲ ಇರುವುದಿಲ್ಲ. ಅದರಿಂದ ಡ್ರೈವರ್ಗೆ ಮತ್ತು ಪಬ್ಲಿಕ್ಕಿಗೂ ಸೇಫ್ಟಿ ಇಲ್ಲ. ಅನಾಹುತ ಆಗಲಿಕ್ಕೆ ಚಾನ್ಸಸ್ ಇದೆ, ಆಗುತ್ತೆ, ಅನಾಹುತ ಆಗುತ್ತೆ ಇದರಿಂದ. ಸೊ ಇದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಏನಿದ್ದಾರೆ ಅವರಿಗೆ